ಹಾಯ್ ಎಲ್ಲರಿಗೂ, ನಾನು ಮಹೇಶ್. ಶ್ರೀ ವಾಸವಿ ಶಾಂತಿಧಾಮದ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಶೇಷ ಏನಂದ್ರೆ, ಇಂದು ಗುರುಪೂರ್ಣಿಮೆ ಹಬ್ಬ. ಹಬ್ಬದ ಪ್ರಯುಕ್ತ ಶ್ರೀ ಸತ್ಯನಾರಾಯಣ ಪೂಜೆಯನ್ನು ದೇವಸ್ಥಾನದಲ್ಲಿ ಆಯೋಜಿಸಲಾಗಿತ್ತು. ಸತ್ಯನಾರಾಯಣ ಪೂಜೆಯನ್ನು ಭಗವಾನ್ ಸತ್ಯನಾರಾಯಣನಿಗೆ ಸಮರ್ಪಿತವಾದ ಪೂಜೆಯಾಗಿ ಆಚರಿಸಲಾಗುತ್ತದೆ. ಇದು ಜನರ ಜೀವನದಲ್ಲಿ ಆಶೀರ್ವಾದ, ಸಮೃದ್ಧಿ ಮತ್ತು ಸಂತೋಷವನ್ನು ತರುತ್ತದೆ ಎಂದು ನಂಬಲಾಗಿದೆ. ಈ ಪೂಜೆಯನ್ನು ಸಾಮಾನ್ಯವಾಗಿ ಯಾವುದೇ ಶುಭ ಸಂದರ್ಭಗಳಲ್ಲಿ ಅಥವಾ ಕಷ್ಟಗಳನ್ನು ನಿವಾರಿಸಲು ನಡೆಸಲಾಗುತ್ತದೆ. ಆರತಿ ಬೆಳಗೋಣ, ದೇವಗೆ ಆರತಿ ಬೆಳಗೋಣ, ಆರತಿ ಬೆಳಗೋಣ, ದೇವಗೆ ಆರತಿ ಬೆಳಗೋಣ, ಕತ್ತಲ ಕಡೆಯುತ್ತ ಬಾಳು ಬೆಳಗೆಂದು ಆರತಿ ಬೆಳಗೋಣ, ಕತ್ತಲ ಕಡೆಯುತ್ತ ಬಾಳು ಬೆಳಗೆಂದು ಆರತಿ ಬೆಳಗೋಣ. ಸತ್ಯನಾರಾಯಣ ಜಯ ಜಯ ಸತ್ಯನಾರಾಯಣ, ಸತ್ಯನಾರಾಯಣ ಜಯ ಜಯ ಸತ್ಯನಾರಾಯಣ, ನೆಮ್ಮದಿ ನೀಡು ಎಂದು ಬೇಡುತ್ತಾ ಆರತಿ ಬೆಳಗೋಣ, ನೆಮ್ಮದಿ ನೀಡು ಎಂದು ಬೇಡುತ್ತಾ ಆರತಿ ಬೆಳಗೋಣ. ಸತ್ಯನಾರಾಯಣ ಪೂಜೆಯ ಮುಖ್ಯ ಕಾರಣಗಳು: ಆಶೀರ್ವಾದ ಮತ್ತು ಸಮೃದ್ಧಿ, ಕಷ್ಟಗಳನ್ನು ನಿವಾರಿಸುವುದು, ಪಾಪಗಳನ್ನು ಕಳೆಯುವುದು, ಮಾನಸಿಕ ಶಾಂತಿ, ಕೃತಜ್ಞತೆ ವ್ಯಕ್ತಪಡಿಸುವುದು, ಶುಭ ಸಂದರ್ಭಗಳು ಹಾಗೂ ಸತ್ಯನಾರಾಯಣ ಪೂಜೆಯನ್ನು ಯಾವುದೇ ದಿನ ಮತ್ತು ಯಾವುದೇ ಸಮಯದಲ್ಲಿ ಮಾಡಬಹುದು. ಆದರೆ ಹುಣ್ಣಿಮೆಯ ದಿನ ವಿಶೇಷವಾಗಿ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ಲಕ್ಷ್ಮೀ ಸಮೇತ ಸತ್ಯನಾರಾಯಣ ಸ್ವಾಮಿ ದೇವತಾಭ್ಯೋ ನಮಃ. ಕರ್ಪೂರ ಮಹಾಮಂಗಳ ನೀರಾಜನಾಂ ದರ್ಶನ್ಯರಾಜಂತರ ಮಧ್ಯೆ ಆಚಮ್ಯಾನ್ ಸಮರ್ಪಯಾಮ್ಯಾಚಮ್ಯಾನಂತರೆ ಪರಿಮಳ ಪತ್ರ ಪುಷ್ಪಾಣಿ ಸಮರ್ಪಯಾಮಿ. ಲಕ್ಷ್ಮೀ ಸಮೇತ ಸತ್ಯನಾರಾಯಣ ಸ್ವಾಮಿ ಪಾದಾಲಮುಖ ಗೋವಿಂದ. ಅಥ ದ್ವಿತೀಯೋಧ್ಯಾಯಃ. ಸೂತಮುನಿಗಳು ಮುಂದುವರೆಸುವರು. ನಂತರ ವಿಷ್ಣು ನಾರದರನ್ನು ಕುರಿತು, ಎಲೆ ನಾರದ ಮಹರ್ಷಿಯೇ, ಪೂರ್ವದಲ್ಲಿ ನೀನು ಕೇಳಿದಂತೆ ಈ ವ್ರತವು ಯಾರಿಂದ ಆಚರಿಸಲ್ಪಟ್ಟಿತೋ ಆ ವಿಷಯವನ್ನು ಕುರಿತು ಪುರಾತನವಾದ ಒಂದು ಇತಿಹಾಸ ಉಂಟು. ಅದನ್ನು ಹೇಳುವೆನು, ಕೇಳುವನಾಗು. ಅತಿ ಮನೋಹರವಾದ ಕಾಶಿ ಕ್ಷೇತ್ರದಲ್ಲಿ ಅತ್ಯಂತ ದಾರಿದ್ರ್ಯನಾದ ಒಬ್ಬ ಬ್ರಾಹ್ಮಣನಿದ್ದನು. ಆತನು ಪ್ರತಿದಿನದಲ್ಲಿಯೂ ಹಸಿವು ಬಾಯಾತಿಗಳಿಂದ ಬಾಧಿತನಾಗಿ ಎಲ್ಲೆಲ್ಲೋ ಸುತ್ತುತ್ತಿದ್ದನು. ದೀನರಲ್ಲೇ ಅತ್ಯಂತ ದಯೆಯುಳ್ಳ ವಿಷ್ಣು ಬ್ರಾಹ್ಮಣರ ರೂಪದಲ್ಲಿ ಬಂದು ಆ ದೀನನನ್ನು ದಯೆಯಿಂದ ಕೇಳಿದನು. ಎಲೈ ಬ್ರಾಹ್ಮಣನೇ, ಪ್ರತಿದಿನ ದುಃಖಿತನಾಗಿ ಏತಕ್ಕೋಸ್ಕರ ಈ ಭೂಮಿಯನ್ನು ಸುತ್ತುತ್ತಿರುವೆ? ಎಲೈ ವಿಪ್ರಮೋತ್ತಮನೇ, ಈ ವಿಷಯವನ್ನು ಕೇಳಲು ಅಪೇಕ್ಷಿಸುತ್ತಿರುವೆನು, ಕೇಳುವೆನಾಗಲು. ಈ ಭೂಸುರನೆಂತೆಂದರೆ, ಎಲೈ ಪ್ರಭುವೆ, ನಾನು ಅತಿ ದರಿದ್ರ ಬ್ರಾಹ್ಮಣನು, ಭಿಕ್ಷಾರ್ಥವಾಗಿ ತಿರುಗುತ್ತಿರುವೆನು. ನಿನಗೇನಾದರೂ ಈ ದರಿದ್ರ ಹರಣೋಪಾಯವು ತಿಳಿದಿದ್ದರೆ ಕೃಪೆಯಿಂದ ಹೇಳು ಎನ್ನಲು ವೃದ್ಧ ಬ್ರಾಹ್ಮಣನು ಹೇಳುವನು. ಎಲೆ ಬ್ರಾಹ್ಮಣನೇ, ಸತ್ಯನಾರಾಯಣನೆಂದು ಹೇಳಲ್ಪಡುವ ವಿಷ್ಣುವು ಕೋರಿದ ಇಷ್ಟಾರ್ಥಗಳನ್ನು ಕೊಡುವನು. ನೀನು ಆ ವ್ರತವನ್ನು ಮಾಡಿ ಸತ್ಯನಾರಾಯಣನನ್ನು ಪೂಜಿಸು. ಯಾವ ವ್ರತ ಮಾಡಿ ಮಾನವನು ಸರ್ವ ದುಃಖಗಳಿಂದಲೂ ಮುಕ್ತನಾಗುವನೋ ಅಂತ ಉತ್ತಮೋತ್ತಮವಾದ ವ್ರತವನ್ನು, ತದ್ವಿಧಾನವನ್ನು ಬ್ರಾಹ್ಮಣಿಗೆ ಹೇಳಿ ವೃದ್ಧ ಬ್ರಾಹ್ಮಣ ರೂಪಿಯಾದ ಸತ್ಯನಾರಾಯಣ ಸ್ವಾಮಿಯು ಅಂತರ್ಧನನಾದನು. ನಂತರ ಬ್ರಾಹ್ಮಣನು ವ್ರತವನ್ನು ಮಾಡಬೇಕೆಂದು ಚಿಂತಿಸುತ್ತಾ ರಾತ್ರಿ ನಿದ್ರೆಯನ್ನು ಕೂಡ ಮಾಡಲಿಲ್ಲ. ಮಾರನೇ ದಿವಸ ಬೆಳಗ್ಗೆ ಎದ್ದು ಸತ್ಯನಾರಾಯಣ ವ್ರತವನ್ನು ಮಾಡುತ್ತೇನೆ ಎಂದು ಸಂಕಲ್ಪ ಮಾಡಿ ಭಿಕ್ಷೆಗೆ ಹೋದನು. ಆ ದಿನದಲ್ಲಿ ಬ್ರಾಹ್ಮಣನು ವಿಶೇಷವಾದ ಹಣವನ್ನು ಹೊಂದಿದನು. ಆ ಹಣದಿಂದ ಬಂಧುಗಳೊಂದಿಗೂ ಇಷ್ಟ ಶ್ರೀ ಸತ್ಯನಾರಾಯಣ ವ್ರತವನ್ನು ಆಚರಿಸಿದನು. ಈ ದರಿದ್ರ ಬ್ರಾಹ್ಮಣನು ವ್ರತ ಪ್ರಭಾವದಿಂದ ಸಮಸ್ತ ಸಂಪತ್ತುಳ್ಳವನಾಗಿ ದುಃಖಿರಹಿತನಾಗಿ ಅಂದಿನಿಂದ ಪ್ರತಿ ತಿಂಗಳು ವ್ರತವನ್ನು ಶ್ರದ್ಧೆಯಿಂದ ಮಾಡುತ್ತಿದ್ದನು. ಈ ಪ್ರಕಾರ ಬ್ರಾಹ್ಮಣೋತ್ತಮನು ಸತ್ಯನಾರಾಯಣ ಸ್ವಾಮಿಯ ವ್ರತವನ್ನು ಮಾಡುವನಾಗಿ ಸಕಲ ವಿಧವಾದ ಪಾಪಕರ್ಮಗಳಿಂದ ಬಿಡಲ್ಪಟ್ಟು ಇತರರಿಂದ ಹೊಂದಲು ಅಸಾಧ್ಯವಾದ ಮುಕ್ತಿಯನ್ನು ಹೊಂದಿದನು. ಎಲೆ ನಾರದ ಮಹರ್ಷಿಯೇ, ಯಾವ ಮನುಷ್ಯನು ಭೂಮಿಯಲ್ಲಿ ಈ ವ್ರತವನ್ನು ಮಾಡುವನೋ ಆ ಮನುಷ್ಯನು ಸಕಲ ದುಃಖಗಳು ನಾಶವಾಗುತ್ತವೆ ಎಂದು ಶ್ರೀಮನ್ನಾರಾಯಣನು ಹೇಳಿದನು. ಎಲೆ ಋಷಿಗಳಿರ, ಈ ರೀತಿಯಾಗಿ ಶ್ರೀ ವಿಷ್ಣು ಮಹಾತ್ಮನಾದ ನಾರದಿಗೋಸ್ಕರ ಹೇಳಿದ ವಿಷಯವು ನಿಮಗೆ ನನ್ನಿಂದ ಹೇಳಲ್ಪಟ್ಟಿತು. ಮತ್ತೇನನ್ನು ಹೇಳಲೆಂಬುದಾಗಿ ಶನಕಾದಿಗಳನ್ನು ಕುರಿತು ಸೂತ ಮಹರ್ಷಿಯು ಕೇಳಲಾಗಿ ಋಷಿಗಳು ನುಡಿಯುವರು. ಎಲೆ ಮಹರ್ಷಿಯೇ, ಈ ವ್ರತವನ್ನು ಆ ಬ್ರಾಹ್ಮಣನಿಂದ ಕೇಳಿ ಭೂಮಿಯಲ್ಲಿ ಮತ್ಯಾರಿಂದ ಆಚರಿಸಲ್ಪಟ್ಟಿತೋ ಆ ಸಮಸ್ತವನ್ನು ಕೇಳಬೇಕೆಂಬ ಅಪೇಕ್ಷೆ ನಮಗೆ ಹುಟ್ಟಿದೆ ಎನ್ನಲು ಸೂತರು ಹೇಳುವರು. ಎಲೆ ಮುನಿವರಿಯರೇ,
ಭೂಮಿಯಲ್ಲಿ ಈ ವ್ರತವನ್ನು ಯಾರಿಂದ ಪೂರ್ವದಲ್ಲಿ ಮಾಡಲ್ಪಟ್ಟಿತೋ ಆ ಸಂಗತಿ ಕೇಳಿದೆ. ಒಂದಾನೊಂದು ಸಮಯದಲ್ಲಿ ಪೂರ್ವೋಕ್ತನಾದ ಆ ಬ್ರಾಹ್ಮಣನು ವಿಶೇಷವಾಗಿ ಪೂಜೋಪಕರಣಗಳಿಂದ ನೆಂಟರಿಷ್ಟರೆಂದು ಕೂಡಿದವನಾಗಿ ವ್ರತವನ್ನು ಮಾಡಲು ಯತ್ನಿಸಿದನು. ಆ ವೇಳೆಯಲ್ಲಿಯೇ ಕಟ್ಟಿಗೆ ಮಾರುವನೊಬ್ಬನು ಬಂದನು. ಆತನು ಮನೆಯ ಹೊರಗಡೆಯೇ ನಿಲ್ಲಿಸಿ ಬ್ರಾಹ್ಮಣನ ಮನೆಯನ್ನು ಪ್ರವೇಶಿಸಿದನು. ಬಹಳ ದಾಹದಿಂದ ಪೀಡಿತನಾದರೂ ಕೂಡ ಬ್ರಾಹ್ಮಣನಿಂದ ಮಾಡಲ್ಪಡುತ್ತಿದ್ದ ವ್ರತವನ್ನು ನೋಡಿ ಏನೋ ಒಂದು ವಿಧಾನವಾದ ಭಕ್ತಿ ಉಂಟಾಗಲು ಸಾಷ್ಟಾಂಗವರೆಗೆ ಬ್ರಾಹ್ಮಣನನ್ನು ಕುರಿತು, ಎಲೈ ಸ್ವಾಮಿಯೇ, ನಿಮ್ಮಿಂದ ಆಚರಿಸಲ್ಪಡುತ್ತಿರುವ ಈ ವ್ರತವು ಯಾವುದು? ಇದನ್ನು ಆಚರಿಸಿದರೆ ಎಂಥ ಫಲ ಹೊಂದಬಹುದು? ವಿಶದವಾಗಿ ನನಗೆ ತಿಳಿಸಬೇಕೆಂದು ಪ್ರಾರ್ಥಿಸುತ್ತಿರುವ ಕಟ್ಟಿಗೆ ಮಾರುವನನ್ನು ಕುರಿತು ಬ್ರಾಹ್ಮಣನು ಹೇಳುತ್ತಾನೆ. ಇದು ಶ್ರೀ ಸತ್ಯನಾರಾಯಣ ಸ್ವಾಮಿಯ ವ್ರತವು ಕೋರಿದ ಇಷ್ಟಾರ್ಥಗಳನ್ನೆಲ್ಲ ಕೊಡುವಂಥದ್ದು. ನನಗೆ ಈ ವ್ರತಾನುಗ್ರಹದಿಂದಲೇ ಧನ ಧಾನ್ಯಾದಿಯಾಗಿ ಸಂಪತ್ತುಗಳು ಉಂಟಾಯಿತು ಎಂದು ಹೇಳಲು ಕಟ್ಟಿಗೆ ಮಾರುವವನು ಅತ್ಯಂತ ಸಂತೋಷದಿಂದ ಆ ಸ್ವಾಮಿಯ ಪ್ರಸಾದ ಭಕ್ಷಿಸಿ ಜಲಪಾನ ಮಾಡಿ ಆ ದಿವಸ ಕಟ್ಟಿಗೆ ಮಾರಿದ ಹಣದಲ್ಲಿ ಶ್ರೀ ಸತ್ಯನಾರಾಯಣ ವ್ರತವನ್ನು ಮಾಡಬೇಕೆಂದು ಆ ಸ್ವಾಮಿಯನ್ನು ಚಿಂತಿಸುತ್ತಾ ಅಲ್ಲಿಂದ ಹೊರಟು ಹೋದನು. ಈ ಪ್ರಕಾರ ಮನದಲ್ಲಿ ಧ್ಯಾನಿಸಿ ತಲೆ ಮೇಲೆ ಹೊರೆಯನ್ನಿಟ್ಟುಕೊಂಡು ಆ ಪಟ್ಟಣದಲ್ಲಿ ಪುಣ್ಯವಂತರು ಧನಿಕರು ಎಲ್ಲಿರುವರೋ ಅಲ್ಲಿಗೆ ಹೋದನು. ಆ ದಿವಸ ಎಂದಿಗಿಂತಲೂ ದ್ವಿಗುಣವಾದ ಲಾಭವನ್ನು ಪಡೆದನು. ಬಳಿಕ ಸಂತೋಷಪಟ್ಟು ಆ ಹಣದಿಂದ ಚೆನ್ನಾಗಿರುವ ಪಕ್ವವಾಗಿರುವ ಬಾಳೆಹಣ್ಣು, ಸಕ್ಕರೆ, ಬೆಲ್ಲ, ಹಾಲು, ಮೊಸರು, ಗೋಧಿ ಹಿಟ್ಟು ಇವೆಲ್ಲವನ್ನು ಕಾಲು ಪಾಲು ಹೆಚ್ಚಾಗಿರುವಂತೆ ತೆಗೆದುಕೊಂಡು ನೈವೇದ್ಯವನ್ನು ಮಾಡಿ ತನ್ನ ಬಂಧುಗಳಿಗೂ ಕರೆಸಿ ವಿದ್ಯುಕ್ತವಾಗಿ ವ್ರತವನ್ನು ಮಾಡೋ ವ್ರತ ಪ್ರಭಾವದಿಂದ ಸಕಲ ಸಂಪತ್ತುಗಳನ್ನು ಪಡೆದು ಅಂತ್ಯದಲ್ಲಿ ಶ್ರೀ ಸತ್ಯನಾರಾಯಣ ಸ್ವಾಮಿಯ ಲೋಕವನ್ನು ಪಡೆದನು. ಇತೆ ದ್ವಿತೀಯ ಅಧ್ಯಾಯ ಸಮಾಪ್ತವಾದದ್ದು. ಹರಿ ಓಂ ಸ್ವಸ್ತೆ. ಈ ಗುರುಪೂರ್ಣಿಮೆ ಹಬ್ಬದ ಮಹತ್ವ ಏನು ಹೇಳ್ತೀನಿ ಕೇಳಿ. ಹಿಂದೂ ಪಂಚಾಂಗದ ಪ್ರಕಾರ ಆಷಾಢ ಮಾಸದ ಹುಣ್ಣಿಮೆಯನ್ನು ಹಿಂದೂಗಳು ಸಾಂಪ್ರದಾಯಿಕವಾಗಿ ಗುರುಪೂರ್ಣಿಮೆ ಎಂದು ಆಚರಿಸುತ್ತಾರೆ. ಈ ದಿನದಂದು ಹಿಂದೂಗಳು ಮತ್ತು ಬೌದ್ಧರು ಸಹ ತಮ್ಮ ಗುರುವಿಗೆ ಪೂಜೆ ಸಲ್ಲಿಸುತ್ತಾರೆ. ಗುರುಪೂರ್ಣಿಮೆಯ ದಿನ ಗುರು ಸೂತ್ರದ ಪ್ರಭಾವ ಇತರ ದಿನಗಳಿಗಿಂತ ಹೆಚ್ಚು ಪ್ರಭಾವಶಾಲಿಯಾಗಿರುತ್ತದೆ ಎನ್ನುವ ನಂಬಿಕೆ ಇದೆ. ಗುರು ಅನ್ನುವ ಶಬ್ದ ಗು ಮತ್ತು ರು ಅನ್ನುವ ಮೂಲ ಪದಗಳನ್ನು ಹೊಂದಿದೆ. ಸಂಸ್ಕೃತ ಭಾಷೆಯಲ್ಲಿ ಗು ಅಂದರೆ ಅಂಧಕಾರ ಅಥವಾ ಅಜ್ಞಾನ, ರು ಅಂದರೆ ದೂರ ಮಾಡುವುದು ಎಂದರ್ಥ. ಅದಕ್ಕೆ ಗುರು ಅಂದರೆ ಅಂಧಕಾರ ಅಥವಾ ಅಜ್ಞಾನವನ್ನು ದೂರ ಮಾಡುವರು ಎಂದರ್ಥ. ಬಹುತೇಕರು ಗುರುಗಳನ್ನು ತಮ್ಮ ಜೀವನದ ಅವಿಭಾಜ್ಯ ಅಂಗವೆಂದು ಪರಿಗಣಿಸುತ್ತಾರೆ. ಇನ್ನು ಗುರುಪೂರ್ಣಿಮೆಗೆ ಧಾರ್ಮಿಕ ಪ್ರಾಮುಖ್ಯತೆಯ ಜೊತೆಗೆ ಶೈಕ್ಷಣಿಕ ಮಹತ್ವವೂ ಇದೆ. ಈ ದಿನ ಹಲವರು ತಮ್ಮ ಶಿಕ್ಷಕರಿಗೆ ಕೃತಜ್ಞತೆ ಸಲ್ಲಿಸುವ ಮೂಲಕ ಮತ್ತು ವಿದ್ವಾಂಸರನ್ನು ಸ್ಮರಿಸುವ ಮೂಲಕ ಆಚರಿಸುತ್ತಾರೆ. ಅದೇ ದಿನದಂದು ಸಂಜೆ 4:30ಕ್ಕೆ ಶ್ರೀ ಶಿರಡಿ ಸಾಯಿಬಾಬಾ ಮಂದಿರದಲ್ಲಿ ಶ್ರೀ ಬಾಬಾರವರ ಮೂರ್ತಿಗೆ ಕ್ಷೀರಾಭಿಷೇಕ, ಪೂಜೆ, ಪ್ರಸಾದ ವಿನಿಯೋಗ ಇತ್ಯಾದಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಯಿತು. ಭಕ್ತಾದಿಗಳೆಲ್ಲರೂ ಈ ಪೂಜೆ ಕಾರ್ಯಕ್ರಮದಲ್ಲಿ ಬಹಳ ಸಂತೋಷದಿಂದ ಪಾಲ್ಗೊಂಡರು. ಬಾಬಾ ಹೃದಯಕ್ಕೆ ನೀ ಸನಿಹ ಬೇಕೆಂದು
ಬಾಬಾ ನಿನ್ನಿಂದ ನೆಮ್ಮದಿಯು ನಾ ಕಂಡೆ ಬಾಬಾ 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 ಓ ಸಾಯಿ ಬಾಬಾ ಯಾರೇನು ಬೇಡಿದರೂ ಕೊಡುವೆ ನೀ ಬಾಬಾ ಕರುಣಾಮೂರ್ತಿಯು ನೀನು ಶ್ರೀ ಸಾಯಿ ಬಾಬಾ ಸಾಯಿ ಶ್ರೀ ಸಾಯಿ ಬಾಬಾ ಹೃದಯಕ್ಕೆ ನೀ ಸನಿಹ ಬೇಕೆನ್ನ ಬಾಬಾ ನಿನ್ನಿಂದ ನೆಮ್ಮದಿಯು ನಾ ಕಂಡೆ ಬಾಬಾ ಹೃದಯಕ್ಕೆ ನೀ ಸನಿಹ ಬೇಕೆನ್ನ ಬಾಬಾ ನಿನ್ನಿಂದ ನೆಮ್ಮದಿಯು ನಾ ಕಂಡೆ ಬಾಬಾ ಋತ ನೀನೆ ಋತು ನೀನೆ ಶ್ರುತಿ ನೀನೆ ಬಾಬಾ ಗತಿ ನೀನೆ ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕಸ್ಯ ಪರಮಾಸುದೇವಸ್ಯ ಆವಾಹಿತ ಶ್ರೀ ಸದ್ಗುರು ಸಾಯಿನಾಥ ಸ್ವಾಮಿ ದೇವತಾ ಪ್ರೀತ್ಯರ್ಥ ಋಗ್ವೇದ ಸ್ವಾಮಿ ಋಗ್ವೇದ ಸೇವಾ ಕರ್ಣಯ ಋಗ್ವೇದ ಸೇವಾ ನೀನೆ ಹರಿ ನೀನೆ ಮುಕ್ತಿದಾತ ಬಾಬಾ ಹರ ನೀನೆ ಹರಿ ನೀನೆ ಮುಕ್ತಿದಾತ ಬಾಬಾ ಗುರು ನೀನೆ ಗುರಿ ನೀನೆ ಸಾಯಿನಾಥ ಬಾಬಾ ಕರೆದಾಗ ಓಡಿ ಬಂದು ನನ್ನ ನಡೆಸೋ ಬಾಬಾ ಧರ್ಮವೇ ದಯೆಯಿಂದ ಕರುಣಾಳು ಬಾಬಾ ಹೃದಯಕ್ಕೆ ನೀ ಸನಿಹ ಬೇಕೆನ್ನ ಬಾಬಾ ನಿನ್ನಿಂದ ನೆಮ್ಮದಿಯು ನಾ ಕಂಡೆ ಬಾಬಾ ಹೃದಯಕ್ಕೆ ನೀ ಸನಿಹ ಬೇಕೆನ್ನ ಬಾಬಾ ನಿನ್ನಿಂದ ನೆಮ್ಮದಿಯು ನಾ ಕಂಡೆ ಬಾಬಾ ಬಾಬಾ